ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು ವಿಜ್ಞಾನದಲ್ಲಿ 3ನೇ ಪಾಠ ಲೋಹಗಳು ಮತ್ತು ಅಲೋಹಗಳು ಅಂತಕ್ಕಂಥ ಪಾಠದ ರಿವಿಷನ್ ಅನ್ನು ನೋಡೋಣ. ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಯಾವಿದ್ದಾವೆ, ನಿಮ್ಮ ಸರಣಿ ಪೂರ್ವ ಸಿದ್ಧತೆ ಮತ್ತು ಆನ್ಯುವಲ್ ಎಕ್ಸಾಮ್ಗೆ ಇಲ್ಲಿಂದ ಕ್ವಶನ್ಸ್ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ನಮ್ಮ ವಿಡಿಯೋನ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಇದೇ ತರಹದ ಎಲ್ಲ ವಿಷಯದಲ್ಲಿನೂ ಕೂಡ ಇದೇ ತರಹದ ಒಂದು ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋವನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ಒಂದ್ಸಾರಿ ಹೋಗಿ ಪ್ಲೇಲಿಸ್ಟ್ SSLC ಪಾಸಿಂಗ್ ಸ್ಕೋರಿಂಗ್ ಪ್ಯಾಕೇಜ್ 2023 ಒತ್ತಿದ್ರೆ ಸಾಕು, ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ಸೊ ಶುರು ಮಾಡೋಣ. ಲೋಹಗಳು ಮತ್ತು ಅಲೋಹಗಳ ಪಾಠದಲ್ಲಿರ್ತಕ್ಕಂಥ ಮೇನ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು. ಫಸ್ಟ್ MCQದಲ್ಲಿ ಈ ಕೆಳಗಿನವರಲ್ಲಿ ಸಾಧ್ಯವಾಗುವ ರಾಸಾಯನಿಕ ಕ್ರಿಯೆ ಯಾವುದಂತ ಕೇಳಿದ್ದಾರೆ. ಸೊ ಸಿ ಆಪ್ಷನ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಲೋಹದ ಸಲ್ಫೈಡ್ ಅದನ್ನು ಆಕ್ಸೈಡ್ಗಳಾಗಿ ಪರಿವರ್ತಿಸಲು ಉಪಯೋಗಿಸುವ ಪ್ರಕ್ರಿಯೆ ಯಾವುದು ಅಂತ ಕೇಳಿದ್ದಾರೆ. ಹುರಿಯುವಿಕೆ. ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳನ್ನು ಗಮನಿಸಬೇಕಾಗಿತ್ತು. ಆಮೇಲೆ ಇಲ್ಲಿ ಲೋಹಗಳ ಕ್ರಿಯಾಶೀಲತೆ ಇಳಿಕೆ ಕ್ರಮವನ್ನು ನೋಡಿದ್ರೆ ಆಪ್ಷನ್ ಎ ಇದು ಸರಿಯಾದ ಉತ್ತರ. ಲೋಹೋದ್ಧರಣ ಹುರಿಯುವಿಕೆ ಎಂದರೇನು? ಸಲ್ಫೈಡ್ ಅದರನ್ನು ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸುವ ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸಬೇಕು. ಈ ವಿಧಾನವನ್ನು ಹುರಿಯುವಿಕೆ ಅಂತ ಕರಿತೀವಿ. ಉಭಯವರ್ತಿ ಆಕ್ಸೈಡ್ಗಳಂದ್ರೆ ಏನಂತ ಕೇಳಿದ್ದಾರೆ. ಲೋಹದ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಗೂ ಪ್ರತಿವರ್ತಿಸಿದಾಗ ಲವಣ ಮತ್ತು ನೀರು ಉತ್ಪತ್ತಿ ಮಾಡ್ತಾವ. ಇವುಗಳನ್ನು ಉಭಯವರ್ತಿ ಆಕ್ಸೈಡ್ಗಳು ಅಂತ ಕರಿತೀವಿ. ಪ್ರಶ್ನೆ 3. ಒಂದು ಕಬ್ಬಿಣದ ಉಂಗುರಕ್ಕೆ ತಾಮ್ರದ ಲೇಪನ ಮಾಡಬೇಕಾಗಿದೆ. ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸದೆ ಇದನ್ನು ನಾವು ಹೇಗೆ ಮಾಡಬಹುದು ಅಂತ ಕೇಳಿದ್ದಾರೆ. ಸೊ ಕಬ್ಬಿಣದ ಉಂಗುರವನ್ನು ತಾಮ್ರದ ಸಲ್ಫೈಡ್ ದ್ರಾವಣದಲ್ಲಿ ಮುಳುಗಿಸಿಡಬೇಕು. ಕಬ್ಬಿಣ ತಾಮ್ರದ ದ್ರಾವಣದಿಂದ ತಾಮ್ರವನ್ನು ಸ್ಥಾನ ಪಲ್ಲಟಿಸ್ತದೆ ಮತ್ತು ತಾಮ್ರ ಕಬ್ಬಿಣದ ಉಂಗುರದ ಮೇಲೆ ಲೇಪನಗೊಳ್ಳುತ್ತದೆ. ಇನ್ನು 2 ಅಂಕದ ಪ್ರಶ್ನೆಗಳಿಗೆ ಇರ್ತಕ್ಕಂಥದ್ದು ಇಲ್ಲಿ ಅಲ್ಯೂಮಿನಿಯಂ ಪ್ರಕ್ರಿಯೆ ಬಗ್ಗೆ ಒಂದು ರಾಸಾಯನಿಕ ಸಮೀಕರಣ ಇತ್ತು, ಇದು ಉತ್ತರ ಇದೆ. ಆಮೇಲೆ ಇದಕ್ಕೊಂದು ಕಾರಣ ಕೊಡಿ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ನೈಟ್ರಿಕ್ ಆಮ್ಲ ಅಂತಕ್ಕಂಥದ್ದು ಪ್ರಬಲ ಉತ್ಕರ್ಷಕ ಅಂತ ಉತ್ತರ ಬರ್ತದೆ. ಇನ್ನು ಲೋಹದ ಭೌತ ಗುಣಗಳನ್ನು ಉಪಯೋಗಿಸಲಾಗಿದೆ ಅಂತ ಕೇಳಿದ್ದಾರೆ. ಆಭರಣಗಳ ತಯಾರಿಕೆಯಲ್ಲಿ ಕುಟ್ಟೆತೆ ಇರ್ತದೆ. ಗಿಟಾರ್ಗಳ ತಂತಿಯಲ್ಲಿ ತನ್ಯತೆ ಗುಣ ಇರ್ತದೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ತಾಮ್ರದ ಸಲ್ಫೈಡ್ ದ್ರಾವಣದಿಂದ ತಾಮ್ರದ ಶುದ್ಧೀಕರಣದ ಚಿತ್ರ ಭಾಗಗಳನ್ನು ನೋಡ್ಕೊಡ್ರಿ. ಸೊ ಭಾಗಗಳನ್ನು ಸಹಿತ ಎಕ್ಸಾಮಿನೇಷನಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ತುಂಬಾನೇ ಇದಾವೆ. ಇನ್ನು ಮುಂದೆ ಲವಣದ ದ್ರಾವಣದ ವಾಹಕತೆ ಪರೀಕ್ಷಿಸಲು ಉಪಯೋಗಿಸ್ತಕ್ಕಂಥ ಉಪಕರಣಗಳ ಜೋಡಣೆ ಚಿತ್ರ ಇದೆ. ಇಲ್ಲಿ ಇರ್ತಕ್ಕಂಥ ಗ್ರಾಫೈಟ್ ದಂಡವನ್ನು ಗುರುತಿಸಬೇಕು. ಇನ್ನು ಕಾರಣ ಕೊಡಿಲಿಕ್ಕೆ 2 ಕಾರಣಗಳನ್ನು ಕೇಳಿದ್ದಾರೆ. ಲೋಹಗಳು ಅಡುಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಉಪಯೋಗ ಮಾಡ್ತಾರೆ. ಹೆಚ್ಚಿನ ಕರಗುವ ಬಿಂದು ಇದೆ, ಕುಟ್ಟತೆ ಗುಣ ಇದೆ, ಉಷ್ಣದ ಉತ್ತಮ ವಾಹಕ ಅಂತ ಬರಿಬೋದು. ಸೋಡಿಯಂ ಲೋಹ ಸೀಮೆಯಲ್ಲಿ ಸಂಗ್ರಹಿಸಿ ಇರ್ತಾರೆ ಅಂತ ಕೇಳಿದ್ದಾರೆ. ಅದು ನೀರಿನೊಂದಿಗೆ ವರ್ತಿಸ್ತದೆ. ಆಮೇಲೆ ಇಲ್ಲಿನೂ ಕೂಡ 2 ಕಾರಣಗಳನ್ನು ಕೇಳಿದ್ದಾರೆ. ಸೊ ಅವುಗಳ ಉತ್ತರಗಳನ್ನು ನೋಡ್ಕೊಡ್ರಿ. ಇನ್ನು ಲೋಹದ 4 ಭೌತಿಕ ಲಕ್ಷಣಗಳನ್ನ ಕೇಳಿದ್ರೆ ಲೋಹಗಳು ಹೊಳಿತಾವ, ಕುಟ್ಟೆ ಮತ್ತು ತನ್ಯತೆ ಗುಣ ಹೊಂದಿದಾವ, ಉಷ್ಣ ಮತ್ತು ವಿದ್ಯುತ್ತಿನ ಉತ್ತಮ ವಾಹಕಗಳು, ಆಮೇಲೆ ಘನ ರೂಪದಲ್ಲಿ ಇರ್ತಾವ ಅನ್ನೋದನ್ನು ಬರಿಬೇಕಿತ್ತು. ಇನ್ನು 3 ಅಂಕಕ್ಕೆ ಪ್ರಶ್ನೆಗಳಲ್ಲಿ ಸಾಮಾನ್ಯವಾಗಿ ಅವ್ರು ಏನು ಕೇಳ್ತಾರಪ್ಪ ಅಂದ್ರೆ ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸ್ತಕ್ಕಂಥ ಪ್ರಯೋಗದ ಉಪಕರಣಗಳ ಜೋಡಣೆ ಚಿತ್ರವನ್ನು ಬರೆಯಿರಿ, ಎಲ್ಲ ಭಾಗಗಳನ್ನ ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಚಿತ್ರ ನೋಡ್ಕೊಡ್ರಿ. ಸೊ ಚಿತ್ರ ಮೋಸ್ಟ್ ಇಂಪಾರ್ಟೆಂಟ್ ಅದ ವಿದ್ಯಾರ್ಥಿಗಳೇ, ಏಕೆಂದರೆ ಇದೇ ಚಿತ್ರವನ್ನು ನೀವುಗಳು ಕೂಡ ಎಕ್ಸಾಮಿನೇಷನಲ್ಲಿ ಕರ್ತಕ್ಕಂಥ ಚಾನ್ಸಸ್ ತುಂಬಾನೇ ಇದಾವೆ. ನೆಕ್ಸ್ಟ್ ಇಲ್ಲಿ ಒಂದು ಸಮಸ್ಯೆ ಇತ್ತು. ಸತು, ಕಬ್ಬಿಣ, ಮೆಗ್ನೀಸಿಯಂ ಹಾಗೂ ತಾಮ್ರದ ಚೂರುಗಳನ್ನು AB, C ಮತ್ತು D ಎಂಬ ದ್ರಾವಣಗಳಲ್ಲಿ ಕ್ರಮವಾಗಿ ತೆಗೆದುಕೊಂಡಿದ್ದಾರೆ. ಈ ಪ್ರಮಾಣಗಳಿಗೆ ಒಂದೇ ಪ್ರಮಾಣದ ಫೆರಸ್ ಸಲ್ಫೇಟ್ ದ್ರಾವಣವನ್ನು ಸೇರಿಸಿದ್ದಾರೆ. ಯಾವ ಪ್ರಮಾಣಗಳಲ್ಲಿ ರಾಸಾಯನಿಕ ಕ್ರಿಯೆ ನಡೀತದೆ, ಏಕೆ? ಇಲ್ಲಿ ನಡೀತಕ್ಕಂಥ ಕ್ರಿಯೆಗಳಿಗೆ ರಾಸಾಯನಿಕ ಸಮೀಕರಣಗಳ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಇತ್ತು ಪ್ಯಾರಾಗ್ರಾಫ್ದಲ್ಲಿರ್ತಕ್ಕಂಥ ಉತ್ತರ ಇತ್ತು. ಸೊ ನೋಡ್ಕೊಡ್ರಿ ಚೆನ್ನಾಗಿ. ಇನ್ನು ಮುಂದಿನ ಪ್ರಶ್ನೆ ಇತ್ತು. ತಣ್ಣೀರಿನೊಂದಿಗೆ ಶೀಘ್ರವಾಗಿ ವರ್ತಿಸ್ತಕ್ಕಂಥ 2 ಲೋಹಗಳನ್ನು ಹೆಸರಿಸಬೇಕು. ಈ ಲೋಹಗಳು ತಣ್ಣೀರಿನೊಂದಿಗೆ ವರ್ತಿಸಿದಾಗ ಉಂಟಾಗ್ತಕ್ಕಂಥ ಉತ್ಪನ್ನಗಳನ್ನು ಬರೀಬೇಕಿತ್ತು. ಮುಂದೆ ಅಯಾನಿಕ್ ಸಂಯುಕ್ತಗಳಂದ್ರೆ ಏನು, ಅದರ ಲಕ್ಷಣಗಳನ್ನು ಕೇಳಿದ್ದಾರೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ. ಇಲೆಕ್ಟ್ರಾನ್ಗಳು ಲೋಹದಿಂದ ಅಲೋಹಕ್ಕೆ ವರ್ಗಾವಣೆ ಆಗೋದ್ರ ಮೂಲಕ ಉಂಟಾಗ್ತಕ್ಕಂಥ ಸಂಯುಕ್ತಗಳಿಗೆ ಅಯಾನಿಕ್ ಸಂಯುಕ್ತ ಅಂತ ಕರಿತೀವಿ. ಸೊ ಭೌತ ಸ್ಥಿತಿ, ಕರಗು ಮತ್ತು ಕುದಿಯುವ ಬಿಂದು, ವಿಲೀನತೆ, ವಿದ್ಯುತ್ ವಾಹಕತೆ ಇವೆಲ್ಲ ಆದ್ರೆ ಏನಪ್ಪ ಅಂದರೆ ಲಕ್ಷಣಗಳೇ ಆಗಿದಾವೆ. ಇನ್ನು 4 ಅಂಕದಲ್ಲಿ ವಿಶೇಷವಾಗಿ ಕಾರಣ ಕೊಡಲಿಕ್ಕೆ ಕೇಳಿರ್ತಾರೆ. ಶುದ್ಧ ಕಬ್ಬಿಣಗಿಂತ ಕಬ್ಬಿಣದ ಮಿಶ್ರಲೋಹಗಳು ಹೆಚ್ಚು ಉಪಯುಕ್ತವಾಗಿದ್ದಾವೆ, ಏಕೆ? ತಾಮ್ರವನ್ನು ಗಾಳಿಗೆ ತೆರೆದಿಟ್ಟಾಗ ಕ್ರಮೇಣ ಕಂದು ಪದರವನ್ನು ಕಳೆದುಕೊಳ್ತದೆ. ಅಲ್ಯೂಮಿನಿಯಂ ಆಕ್ಸೈಡನ್ನು ಉಭಯವರ್ತಿ ಆಕ್ಸೈಡ್ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ ಇತ್ತು. ಅಯಾನಿಕ್ ಸಂಯುಕ್ತಗಳು ಘನಸ್ಥಿತಿಯಲ್ಲಿದ್ದಾಗ, ವಿದ್ಯುತ್ ವಾಹಕಗಳು ದ್ರವಿಸಿದಾಗ ಸ್ಥಿತಿಯಲ್ಲಿದ್ದಾಗ ಅವು ಒಳ್ಳೆಯ ವಿದ್ಯುತ್ ವಾಹಕಗಳು. ಇದಕ್ಕೆ ಕಾರಣಗಳನ್ನು ಕೊಡಬೇಕಿತ್ತು. ಮುಂದಿನ ಪ್ರಶ್ನೆ. ಬೆಳ್ಳಿಯ ಪಾತ್ರೆಗಳನ್ನು ಗಾಳಿಗೆ ತೆರೆದಿಟ್ಟಾಗ ಕ್ರಮೇಣ ಕಪ್ಪಾಗ್ತಾವ. 3. ಕಬ್ಬಿಣದ ಸಲ್ಫೇಟ್ ದ್ರಾವಣಕ್ಕೆ ತಾಮ್ರವನ್ನು ಸೇರಿಸಿದಾಗ ರಾಸಾಯನಿಕ ಕ್ರಿಯೆ ನಡೆಯೋದಿಲ್ಲ ಅನ್ನೋದಕ್ಕೆ ಕಾರಣಗಳನ್ನು ಬರೀಬೇಕಿತ್ತು. ಮುಂದಿನ ಪ್ರಶ್ನೆ. ಕಾಸುವಿಕೆ ಮತ್ತು ಹುರಿಯುವಿಕೆಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಬೇಕು. ಈ ಪ್ರಕ್ರಿಯೆಗಳಲ್ಲಿ ಸತುವಿನ ಉದ್ಧರಣೆ ಮಾಡುವಲ್ಲಿ ಹೇಗೆ ಉಪಯೋಗಿಸಿಕೊಂಡಿದ್ದಾರೆ?
ಸಮೀಕರಣ ಸಹಾಯದಿಂದ ವಿವರಿಸಬೇಕು. ಈ ಕ್ರಿಯೆಯ ನಂತರ ಸತ್ವವನ್ನು ಪಡೆಯಲು ಅಪಕರ್ಷಣೆ ಅಗತ್ಯವೇ ಅಂತ ಕೇಳಿದ್ದಾರೆ. ಉತ್ತರ ಹುರುವಿಕೆ ಬಗ್ಗೆ ಏನು ಬರೀಬೇಕಂದ್ರೆ, ಸಲ್ಫೈಡ್ ಅದುರನ್ನು ಆಕ್ಸೈಡ್ ಅನ್ನಾಗಿ ಪರಿವರ್ತಿಸಲು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸಬೇಕು. ಈ ವಿಧಾನಕ್ಕೆ ಹುರುವಿಕೆ ಅಂತ ಕರೀತಾರೆ. ಕಾರ್ಬೋನೇಟ್ ಅದುರನ್ನು ಆಕ್ಸೈಡ್ ಆಗಿ ಪರಿವರ್ತಿಸಬೇಕಾದ್ರೆ ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸಬೇಕು. ಇದನ್ನೇ ಕಾಸುವಿಕೆ ಅಂತ ಕರೀತಾರೆ. ಸೊ ಇದು ಹುರುವಿಕೆ ಮತ್ತು ಕಾಸುವಿಕೆ ಪ್ರಕ್ರಿಯೆ ಇದೆ. ಅದರ ಒಂದು ಸಮೀಕರಣಗಳನ್ನು ನೋಡಿಕೊಂಡ್ರೆ ಬರಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಇನ್ನು 5 ಅಂಕದ ಪ್ರಶ್ನೆಗಳಲ್ಲಿ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಸೋಡಿಯಂ ಪರಮಾಣು ಮತ್ತು ಕ್ಲೋರಿನ್ ಪರಮಾಣುಗಳ ನಡುವೆ ಅಯಾನಿಕ್ ಬಂಧ ಉಂಟಾಗುವಿಕೆಯನ್ನು ವಿವರಿಸಿರಿ. ಪರಮಾಣು ಸಂಖ್ಯೆ 11, ಕ್ಲೋರಿನ್ ಪರಮಾಣು ಸಂಖ್ಯೆ 17 ಅಂತ ಕೊಟ್ಟಿದ್ದಾರೆ. ಅಯಾನಿಕ್ ಸಂಯುಕ್ತಗಳು ಯಾವುದಾದ್ರೂ 4 ಲಕ್ಷಣಗಳನ್ನು ಪಟ್ಟಿ ಮಾಡಲಿಕ್ಕೆ ಕೇಳಿದ್ದಾರೆ. ಫಸ್ಟ್ ಸೋಡಿಯಂನ ಎಲೆಕ್ಟ್ರಾನಿಕ್ ವಿನ್ಯಾಸ, ಸೋಡಿಯಂ ಪರಮಾಣುವಿನ ಎಲೆಕ್ಟ್ರಾನ್ ವಿನ್ಯಾಸ ಏನಂತ ಬರೀಬೇಕಿತ್ತು. ಸೊ ನೆಕ್ಸ್ಟ್ ಇಲ್ಲಿ ಅಯಾನಿಕ್ ಸಂಯುಕ್ತಗಳ ಲಕ್ಷಣಗಳನ್ನು ನೋಡಿದರೆ ಇವು ಘನ ವಸ್ತುಗಳಾಗಿದ್ದಾವೆ. ಸಾಮಾನ್ಯವಾಗಿ ಬಿದುರವಾಗಿದ್ದು ಒತ್ತಡ ಹಾಕಿದಾಗ ಪುಡಿ ಆಗ್ತಾವ. ಹೆಚ್ಚಿನ ಕರಗೋ ಬಿಂದು ಮತ್ತು ಕುದಿ ಬಿಂದುಗಳನ್ನು ಹೊಂದಿದಾವ. ನೀರಿನಲ್ಲಿ ವಿಲೀನವಾಗ್ತಾವ. ನೆಕ್ಸ್ಟ್ ಘನ ಸ್ಥಿತಿಯಲ್ಲಿ ವಿದ್ಯುತ್ ಹರಿಯಲು ಬಿಡೋದಿಲ್ಲ ಅಂತಕ್ಕಂಥದ್ದು ಎಲ್ಲ ಏನಿತ್ತಪ್ಪ ಅಂದ್ರೆ ಅಯಾನಿಕ್ ಸಂಯುಕ್ತಗಳ ಗುಣಲಕ್ಷಣಗಳು ಆಗಿತ್ತು. ಇಷ್ಟು 10ನೇ ತರಗತಿಯ 3ನೇ ಪಾಠದಲ್ಲಿ ಲೋಹಗಳು ಮತ್ತು ಅಲೋಹಗಳ ಪಾಠದಲ್ಲಿ ಯಾವೆಲ್ಲ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಇತ್ತು, ಇಲ್ಲಿಂದ ಯಾವ ಕ್ವಶನ್ಸ್ಗಳು ನಿಮ್ಮ ಎಕ್ಸಾಮ್ಗೆ ಬರಬಹುದು ಅನ್ನೋದನ್ನು ನಾನು ಏನು ಮಾಡಿದ್ದೀನಿ ಇಲ್ಲಿ ಕೊಟ್ಟಿದ್ದೀನಿ. ಸೊ ಒಂದ್ಸರಿ ವಿಡಿಯೋಗಳನ್ನ ಚೆನ್ನಾಗಿ ಪಾಸ್ ಮಾಡಿ ಅವುಗಳನ್ನೆಲ್ಲ ನೋಟ್ಸ್ ಮಾಡ್ಕೊಡ್ರಿ, ಬರ್ಕೊಡ್ರಿ. ಆಮೇಲೆ ಪ್ರಿಪ್ರೇಷನನ್ನು ಸಹಿತ ಖಂಡಿತವಾಗಿ ತಾವುಗಳು ಮಾಡಲೇಬೇಕು. ಅಂದರೆ ಮಾತ್ರ ವಿದ್ಯಾರ್ಥಿಗಳ ಪರೀಕ್ಷೆಯಲ್ಲಿ ತಮಗೆ ಏನಾಗ್ತದಪ್ಪ ಅಂದರೆ ಹೆಚ್ಚಿನ ಅಂಕಗಳು ಸಿಗಲಿಕ್ಕೆ ಸಹಕಾರಿ ಆಗ್ತದೆ. ಆಮೇಲೆ ವಿಷಯಾಂಶವನ್ನು ಕೂಡ ತಮಗೆ ಏನಾಗ್ತದೆ ಮನದಟ್ಟು ಆಗ್ತದೆ. ಇದೇ ತನ್ನಾಗಿರ್ತಕ್ಕಂಥ ಹಿಂದಿ ಸಮಾಜ ವಿಜ್ಞಾನದಲ್ಲಿ ಆಲ್ರೆಡಿ ಎಲ್ಲ ಪಾಠಗಳಿಗೆ ಕ್ವಶನ್ ಆನ್ಸರ್ಸ್ಗಳನ್ನ ನಾವೇನು ಮಾಡಿದ್ದೀವಿ, ಆಲ್ರೆಡಿ ಒಂದ್ಸರಿ ಪೋಸ್ಟನ್ನು ಮಾಡಿದ್ದೀವಿ. ಸೊ ನೀವು ಹೋಗಿ ಅದರಲ್ಲಿ ನೋಡಬೇಕು. ಸೊ ನೋಡಿದರೆ ಖಂಡಿತವಾಗಿ ತಮಗೆ ಏನಾಗ್ತದಪ್ಪ ಅಂತಂದರೆ ಗೊತ್ತಾಗ್ತದೆ ಯಾವ ಥರನಾಗಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ಗಳಿದಾವೆ, ಅಲ್ಲಿ ಮೇನ್ ಕಂಟೆಂಟ್ಗಳನ್ನು ಏನೆಲ್ಲ ಇತ್ತು, ತಾವೇನು ಪರೀಕ್ಷಾ ದೃಷ್ಟಿಯಿಂದ ನೆನಪಿನಲ್ಲಿ ಇಟ್ಕೊಳ್ಬೇಕು, ಎಕ್ಸಾಮ್ನಲ್ಲಿ ಎಲ್ಲಿಂದ ಕ್ವಶನ್ಸ್ಗಳು ಬರ್ತಕ್ಕಂಥ ಚಾನ್ಸಸ್ ಇದಾವೆ ಅನ್ನೋದನ್ನು ನಾವೆಲ್ಲ ಏನು ಮಾಡಿದ್ದೀವಿ ಅಲ್ಲಿ ಕೊಟ್ಟಿದ್ದೀವಿ. ಇಷ್ಟಿತ್ತು ಈ ವಿಡಿಯೋದಲ್ಲಿ. ಸೊ ಮತ್ತೆ ಸಿಗ್ತೀನಿ ನಾನು ಹೊಸದಾಗಿರ್ತಕ್ಕಂಥ ಮುಂದಿನ ವಿಜ್ಞಾನ, ಸಮಾಜ ವಿಜ್ಞಾನ, ಹಿಂದಿ ವಿಷಯಗಳ ವಿಡಿಯೋಗಳಲ್ಲಿ. ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಬರೆದಿರಿ. ನೀವು ಎಷ್ಟು ಲೈಕ್ ಎಷ್ಟು ಶೇರ್ ಮಾಡ್ತೀರಿ ಅಷ್ಟು ನಮಗೆ ಭಾಳಷ್ಟು ಏನಾಗ್ತಪ್ಪ ಅಂದ್ರೆ ಮೋಟಿವೇಶನನ್ನು ತಂದು